ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪಾ ಲಾಗ್. ಬನ್ನಿ ಫ್ರೆಂಡ್ಸ್, ಇವತ್ತು ಇಡೀ ದಿನ ನಾನು ಏನೇನು ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮನೆ ಕೆಲಸ ಎಲ್ಲ ಮುಗಿದ ತಕ್ಷಣ ನಾವು ಊರಿಗೆ ಹೋಗೋಕ್ಕೆ ಅಂತ ಹೊರಟ್ವಿ. ಊರಿಗೆ ಹೋಗೋಕ್ಕಿಂತ ಮುಂಚೆ ನಾವಿಲ್ಲಿ ಹೊಳೆನರಸೀಪುರದಲ್ಲಿರುವಂಥ ಹೊಳೆ ಸೇತುವೆ ಹತ್ರ ಬಂದ್ವಿ. ಅಲ್ಲಿ ಹೊಳೆ ಸೇತುವೆನ ನೋಡಿಕೊಂಡು ಇವತ್ತು ಎಷ್ಟು ನೀರಿದೆ ಅಂತ ಹೇಳಿ ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿಕೊಂಡು ಇವತ್ತು ಸ್ವಲ್ಪ ನೀರು ಕಮ್ಮಿ ಆಗಿದೆ ನೋಡಿ, ನೀವು ನೋಡ್ತಿರ್ಬೋದು. ಹಾಗೆ ಇದನ್ನು ನೋಡಿಕೊಂಡು ಊರಿಗೆ ಹೋಗೋಣ ಅಂತ ಹೊರಟ್ವಿ. ಇದು ಅರ್ಕಲ್ಗೋಡು ರೋಡು, ಹೊಳೆನರಸೀಪುರ ಟು ಅರ್ಕಲ್ಗೋಡು ರೋಡು. ಅಲ್ಲೂ ಕೂಡ ನೀರು ತುಂಬಾ ಇತ್ತು, ತುಂಬಾ ಕಷ್ಟ ಆಗ್ತಿತ್ತು ಓಡಾಡೋದಕ್ಕೆ. ಹಾಗೂ ಊರಿಗೆ ಹೋಗಲೇಬೇಕಾಗಿತ್ತು, ಹಾಗಾಗಿ ಊರಿಗೆ ಹೊರಟ್ವಿ. ಹಾಗೆ ಚಿಕ್ಕನಳ್ಳಿಯಿಂದ ಒಂದು ಸ್ವಲ್ಪ ಮುಂದೆ ಹೊಳೆ ಇದೆಯಲ್ಲ, ಅಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಯಿತು. ಆಕ್ಸಿಡೆಂಟ್ ಅಂದರೆ ನಮಗಾಗಲಿಲ್ಲ, ಜಸ್ಟ್ ನಮಗೆ ಮಾಡಬೇಕಿತ್ತು, ಜಸ್ಟ್ ಮಿಸ್ ಆಗಿ ಇವರಿಬ್ಬರಿಗೂ ಆಯಿತು ನೋಡಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದ್ದಾನಲ್ಲ, ಆ ಹುಡುಗ ಬಂದು ಈ ತಾತನ ಬೈಕಿಗೆ ಹೊಡೆದಿದ್ದು. ತುಂಬಾ ಕಷ್ಟ, ತುಂಬ ಫಾಸ್ಟಾಗಿ ಗಾಡಿಗಳನ್ನ ಓಡಿಸ್ಬಾರ್ದು, ತುಂಬಾ ನಿಧಾನಕ್ಕೆ ಓಡಿಸಿ. ಎಲ್ರದ್ದು ಪ್ರಾಣನೇ ಅಲ್ವಾ, ಪ್ರಾಣ ಬದುಕೋದಕ್ಕೆ ತುಂಬಾ ಮುಖ್ಯ. ಹಾಗಾಗಿ ನೋಡ್ಕೊಂಡೆಲ್ಲರೂ ನಿಧಾನವಾಗಿ ಗಾಡಿನ ಓಡಿಸಿ. ಜಸ್ಟ್ ಮಿಸ್ಸು, ನಾವು ನಮಗಾಗಬೇಕಾಗಿತ್ತು, ಪಾಪ ತಾತಂಗಾಗಿದ್ದು ನೋಡಿ. ಇಲ್ಲಿ ನಾವು ಹೊಲಕ್ಕೆ ಬಂದ್ವಿ, ನಮ್ಮನೆ ಶುಂಠಿ ಹೊಲಕ್ಕೆ. ಯಾಕೆ ಅಂತ ಅಂದರೆ ಮಳೆ ಬಂದಿದ್ದರಿಂದ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಆಗ್ತಿತ್ತಲ್ವ, ಹಾಗಾಗಿ ಅದಕ್ಕೆ ಸ್ವಲ್ಪ ಔಷಧಿನ ಬಿಡೋಣ ಅಂತ ಹೇಳಿ ಕಾಯಿಲೆ ಬಂದಿರೋಂಥ ಗೆಡ್ಡೆಗೆಲ್ಲ ಒಂದು ಬಿಂದಿಗೆಗೆ ಔಷಧಿನ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಜಗ್ಗಲ್ಲಿ ಟ್ರಂಚಿಂಗ್ ಮಾಡ್ತೀವಿ. ಈ ಥರ ಕಾಯಿಲೆ ಬಂದಿರೋವಂಥ ಗೆಡ್ಡೆಗೆಲ್ಲ ಔಷಧಿನ ಬಿಡ್ತಾಯಿದ್ದೀವಿ ನೋಡಿ. ಮಳೆ ಬಂದ್ರೂ ಕಷ್ಟ, ಬರಲಿಲ್ಲ ಅಂದ್ರೂ ಕಷ್ಟ ರೈತರಿಗೆ. ತುಂಬಾ ಕಷ್ಟ ರೈತರ ಜೀವನ. ಸೊ ಅಷ್ಟು ಕೆಲಸ ಮುಗಿಸಿ ಮನೆಗೆ ಬಂದ್ವಿ. ಮಧ್ಯಾಹ್ನ ಆಗಿತ್ತು, ತುಂಬಾ ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ಮನೇಲಿ ಊಟ ಮಾಡಿಕೊಂಡು ನಾವು ಬರುವಾಗ ಚಿಕನ್ನ ತೊಗೊಬಂದಿದ್ವಿ, ಫಾರಮ್ ಕೋಳಿ ಮತ್ತು ಬಾಯ್ಲರ್ ಕೋಳಿನ. ಹಾಗೆ ಸ್ವಲ್ಪ ಕಬಾಬಿಗೆ ಅಂತ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇನ್ನು ಈ ಕಡೆ ನಾನು ಚಿಕನ್ ಕರಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಇದು ಚಿಕನ್ ಕರಿಗೆ. ಹಾಗೆ ಈ ಕಡೆ ಚಿಕನ್ ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಮತ್ತು ಚಿಕನ್ ಕರಿನ ಮಾಡಿಟ್ಮೇಲೆ ಫಸ್ಟು ಕಬಾಬ್ನ ಮಾಡಿಬಿಡು, ಒಂದೇ ಸಲ ಎಲ್ಲನೂ ತಿನ್ನೋಕ್ಕಾಗಲ್ಲ ಅಂತ ಅಂದರು. ಹಾಗಾಗಿ ಫಸ್ಟು ಕಬಾಬ್ನ ಮಾಡಿಕೊಂಡು 3 ಜನ ಕೂತ್ಕೊಂಡು ತಿಂದ್ವಿ. ಹಾಗೆ ನನ್ನ ಮಗ ತಿಂದ್ಬಿಟ್ಟು ಚಿಕನ್ ಕಬಾಬು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದ. ನನ್ನ ಮಗನಿಗೆ ಚಿಕನ್ ಕಬಾಬ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಸೊ ಚಿಕನ್ ಕಬಾಬ್ನ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು, ನಾಳೆ ಟೆಸ್ಟ್ ಇತ್ತು ಅವನಿಗೆ, ಓದಿಸಾದ್ಮೇಲೆ ನಾನಿಲ್ಲಿ ಚಿಕನ್ ಕರಿಗೆ ರೊಟ್ಟಿ ಮತ್ತು ರೈಸ್ನ ಮಾಡ್ಕೊಂಡಿದ್ದೆ. ಓಕೆ, ಇನ್ನು ನಾವು ಊಟನ ಮುಗಿಸ್ಕೋತೀವಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.